ನಾವು ಆರ್ಮಿ ವೆಬ್ಸೈಟಲ್ಲಿರುವ ಇಂಡಿಯನ್ ಆರ್ಮಿ ವೆಬ್ಸೈಟ್ದಾಗ ಅದಾವಲ್ಲ ಆ ವೆಬ್ಸೈಟಲ್ಲಿರುವಂಥ ಮ್ಯಾಥ್ಸ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ವಿ. ಅಗ್ನಿವೀರ ಜನರಲ್ ಡ್ಯೂಟಿಗೆ ಇದು ಕ್ವಶನ್ ಪೇಪರ್ 10 ನೋಡಿರಿ, ಮಾಡಲ್ ಕ್ವಶನ್ ಪೇಪರ್ 10 ಇದು. ಇವಾಗ ನಾವು ಕ್ವಶನನ್ನು ನೋಡ್ತಾ ಹೋಗೋಣ. ಆಲ್ರೆಡಿ 9 ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದೀನಿ, ತಾವು ಬೇಕಾದ್ರೆ ನೋಡ್ಬೋದು. ಓನ್ಲಿ ಆರ್ಮಿ ಜನರಲ್ ಡ್ಯೂಟಿ ಅವರಿಗೆ ಇದು. ಇನ್ನು 31ನೇ ಕ್ವಶನ್ ಯಾವ ರೀತಿ ಐತೆ ಅನ್ನೋದು ನೀವು ನೋಡ್ತಾ ಹೋಗ್ಬೇಕು. ನೋಡಿರಿ, 10 10 0 10 10ರ ಸರಾಸರಿ ಎಷ್ಟಂತಂದು ಕೇಳಿದಾನೆ ನೋಡಬೇಕು. 10 + 0 + 10 + 10ರ ಸರಾಸರಿ ಎಷ್ಟಂತಂದು ಕೇಳಿದಾನೆ. ಇವಾಗ ನಾವು ಇವನ್ನೆಲ್ಲ ಕೂಡಿಸ್ಬೇಕು. ಎಷ್ಟಾಗುತ್ತೆ? 40 ಡಿವೈಡೆಡ್ ಬೈ ಎಷ್ಟು ಸಂಖ್ಯೆ ಅದಾವೆ? 5 ಸಂಖ್ಯೆ. 5 1 5 8 ನೋಡಿರಿ, ಆನ್ಸರ್ 31ನೇದು 8 ಬರುತ್ತೆ. ಆಪ್ಷನ್ 4 ಕರೆಕ್ಟ್ ಆಗುತ್ತೆ. ಅದೇ ರೀತಿಯಾಗಿ 32ನೇ ಕ್ವಶನನ್ನು ನಾವು ನೋಡ್ತಾ ಹೋಗ್ಬೇಕಾಗತ್ತೆ. 32ನೇ ಕ್ವಶನ್ ಏನೈತಿ? 4 ಮತ್ತು 6ರ LCM ಎಷ್ಟೈತಿ ತಂದು ಕೇಳಿದಾನೆ. 4 ಮತ್ತು 6ರ LCM ಕಂಡುಹಿಡಿಬೇಕು. ನಾವು ನೋಡಬೇಕು. 2 2 2 3 2 1 ಇದು 3 3 1 3 ಹೋಯಿತು. ನಾವು ನೋಡ್ಬೇಕು LCM 2 × 2 × 3 ನಾವು ನೋಡ್ಬೇಕು. 2 2 4 4 3 12 ನೋಡ್ಬೇಕು. ನಮ್ಗೆ LCM ಎಷ್ಟು ಸಿಕ್ತು? 12 ಸಿಕ್ತಾ. ಆಪ್ಷನ್ 3 ಇಲ್ಲಿ ಕರೆಕ್ಟ್ ಆಗುತ್ತೆ. ಆಪ್ಷನ್ 3 ಕರೆಕ್ಟ್ ಆಗುತ್ತೆ. ಅದೇ ರೀತಿಯಾಗಿ 33ನೇ ಕ್ವಶನನ್ನು ನಾವು ನೋಡ್ತಾ ಹೋದಾಗ 33ನೇ ಕ್ವಶನ್ ಯಾವ ರೀತಿ ಐತೆ ಅನ್ನೋದು ನೀವು ನೋಡಬೇಕು. 0.25 + 1.47 - 0.46 ಅಂತಂದು ಕೊಟ್ಟಿದ್ದಾನೆ. ಇಲ್ಲಿ ನೀವು ನೋಡಬೇಕು ಯಾವ ರೀತಿಯಾಗಿ ಕೊಟ್ಟಿದ್ದಾನೆ. 0.25 + 1.47 - 0.46 ಕೊಟ್ಟಿದ್ದಾನೆ. ಇಲ್ಲಿ ನೋಡಬೇಕು 4.7 4.6 ಇಲ್ಲಿ ಎಷ್ಟಾಗುತ್ತೆ? 0.25 + ಇಲ್ಲಿ ನೋಡಬೇಕು 47 46 ಆದರೆ ಎಷ್ಟು ಹೋಯ್ತು? 1.1 ಹೋಯ್ತು. ಇವಾಗ ನಮಗೆ 0.26 ಆನ್ಸರ್ ಸಿಗುತ್ತೆ. ಆಪ್ಷನ್ ನೋಡಬೇಕು. 0.26 ಅನ್ನೋದು ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ 34ನೇ ಕ್ವಶನನ್ನು ನೋಡ್ತಾ ಹೋದಾಗ 34ನೇ ಕ್ವಶನ್ ಏನೈತಿ? 45%. 34ನೇ ಕ್ವಶನ್ 4 ಮತ್ತು 5ರ LCM ಕಂಡುಹಿಡಿ ಅಂದಾನೆ. 4 ಮತ್ತು 5ರ LCMನ ಕಂಡುಹಿಡಿಬೇಕಾದ್ರೆ ನಮ್ಗೆ ಇಂಟು ಮಾಡಿಬಿಡಬೇಕು. ಅಂದರೆ ಎರಡು ಒಂದ ಮಗ್ಗಿಯಾಗಿಲ್ಲ, ಸಿಂಪಲಾಗಿ ನಾವು ಇಂಟು ಮಾಡಬೇಕಾಗತ್ತೆ. ಇಂಟು ಮಾಡಿದಾಗ ನೋಡಿರಿ, 4 5 20 ನಮಗೆ 20 LCM ಆಗುತ್ತೆ. ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ಇನ್ನು 35ನೇ ಕ್ವಶನನ್ನು ನೋಡ್ತಾ ಹೋದಾಗ 35ನೇ ಕ್ವಶನ್ ಏನಪ್ಪ? 45%ಅನ್ನು ಅದರ ಅತ್ಯಂತ ಕಡಿಮೆ ರೂಪದ ಭಿನ್ನರಾಶಿಯಾಗಿ ವ್ಯಕ್ತಪಡಿಸಿ ಅಂದಾನೆ. 45% 45% ಅಂದಾಗ 45 ಡಿವೈಡೆಡ್ ಬೈ 100 45 ಡಿವೈಡೆಡ್ ಬೈ 100 5 9 5 20 ನೋಡಬೇಕು. 9 ಡಿವೈಡೆಡ್ ಬೈ 20 ಅತ್ಯಂತ ಸರಳೀಕೃತ ಭಿನ್ನರಾಶಿ ಆಗಿ ನಮಗೆ ಆನ್ಸರ್ ಸಿಗುತ್ತೆ. ಆಪ್ಷನ್ದಾಗ ನೋಡಬೇಕು 9 ಡಿವೈಡೆಡ್ ಬೈ 20 ಆಪ್ಷನ್ 1 ಕರೆಕ್ಟ್ ಐತಿ. ಇನ್ನು ಅದೇ ರೀತಿಯಾಗಿ 36ನೇ ಕ್ವಶನನ್ನು ನೋಡ್ತಾ ಹೋದಾಗ 36ನೇ ಕ್ವಶನ್ ಯಾವ ರೀತಿ ಐತೆ ಅಂದ್ರೆ ಇಲ್ಲಿ ಅಗದಿ ಸಿಂಪಲ್ ಐತೆ. X ಅನುಪಾತ Y = 2:3 ಆದರೆ Y ಅನುಪಾತ X ಎಷ್ಟಂತಂದು ಕೊಟ್ಟಾನ. X ಅನುಪಾತ Y = 2:3 ಆದ್ರೆ Y ಅನುಪಾತ X ಎಷ್ಟಾಕೈತಿ ಅಂದ್ರೆ 3:2 ಆಗುತ್ತೆ. 3 ಇವನ್ನ ಉಲ್ಟಾ ಮಾಡೋದು. ಆಪ್ಷನ್ ನೋಡಬೇಕು. ಆಪ್ಷನ್ 1 ಕರೆಕ್ಟ್ ಆಗುತ್ತೆ. 36ನೇದು ಆಪ್ಷನ್ 1 ಕರೆಕ್ಟ್ ಆಗುತ್ತೆ. ಇನ್ನು 37ನೇ ಕ್ವಶನನ್ನು ನಾವು ಇಲ್ಲಿ ನೋಡ್ತಾ ಹೋದಾಗ 37ನೇ ಕ್ವಶನ್ ನಾವು ನೋಡಬೇಕು. 37 ಸಿಂಪಲ್ ಇಂಟ್ರೆಸ್ಟ್ ಕ್ವಶನ್ ಐತಿ. 2000 ಮೇಲೆ 10% ವಾರ್ಷಿಕ ಸ್ಥಿರ ಬಡ್ಡಿ ದರದಲ್ಲಿ 200 ಬಡ್ಡಿ ಪಡೆಯಲು ಎಷ್ಟು ವರ್ಷಗಳು ಬೇಕಂತಂದು ಕೊಟ್ಟಾನ. P ಅಂದರೆ ಅಸಲು ಎಷ್ಟು ಕೊಟ್ಟಾನ? 2000 ಕೊಟ್ಟಾನ. ಅದೇ ರೀತಿಯಾಗಿ ರೇಟ್ ಆಫ್ ಇಂಟ್ರೆಸ್ಟ್ 10% ಕೊಟ್ಟಾನ. ಇನ್ನು SI ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಾನ? 200 ಕೊಟ್ಟಾನ. ನಮಗೆ
ಟಿಯನ್ನು ಕೇಳಿದಾನೆ. ಇವಾಗ ನೋಡಬೇಕು ಎಸ್ ಐ ಈಕ್ವಲ್ ಟು ಪಿ ಟಿ ಆರ್ ಅಪಾನ್ 100. ಇಲ್ಲಿ ನಾವು ನೋಡಬೇಕು ಎಸ್ ಐ ಅಂದ್ರೆ ಎಷ್ಟು ಕೊಟ್ಟಾನ, ಸಿಂಪಲ್ ಇಂಟ್ರೆಸ್ಟ್ 200 ಕೊಟ್ಟಾನ. ಪಿ ಅಂದರೆ ಎಷ್ಟೈತೆ 2000. ಅದೇ ರೀತಿಯಾಗಿ ಟಿ ಅಂದರೆ ನಮಗೆ ಗೊತ್ತಿಲ್ಲ. ಇನ್ನು ಆರ್ ಅಂದ್ರೆ 10% ಕೊಟ್ಟಾನ ಡಿವೈಡೆಡ್ ಬೈ 100. ಇವು 2 0 ಹೋಯ್ತು. ಇವಾಗ ನೋಡಬೇಕು 200 ಡಿವೈಡೆಡ್ ಬೈ 20 ಐತಿ ಇಲ್ಲಿ 10 ಈಸ್ ಈಕ್ವಲ್ ಟು ಟಿ. ಇದು 0 ಹೋಯ್ತು, 2 0 ಹೋಯ್ತು, 2 1 ನೋಡಿರಿ ನಮಗೆ ಟಿ ಎಷ್ಟು ಸಿಕ್ತು, 1 ವರ್ಷ ಸಿಕ್ತು. 1 ವರ್ಷ ಸಿಗ್ತಾ. ಇನ್ನು ಅದೇ ರೀತಿಯಾಗಿ 38ನೇ ಕ್ವಶನನ್ನು ನೋಡ್ತಾ ಹೋದಾಗ 5 ಬಾಹುಗಳನ್ನು ಹೊಂದಿರೋ ಬಹುಭುಜವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. 5 ಬಾಹುಗಳ ಹೊಂದಿರೋ ಬಹುಭುಜವನ್ನು ಪಂಚಭುಜಾಕೃತಿ ಅಂತಂದು ಕರೀತಾರೆ. ಪಂಚಭುಜ ಏನಪ್ಪ, ಪಂಚಭುಜ ಅಂತಂದು ಕರೀತಾರೆ. ಅದೇ ರೀತಿಗೆ ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ಇನ್ನು 39ನೇ ಕ್ವಶನನ್ನು ನೋಡ್ತಾ ಹೋದಾಗ 39ನೇ ಕ್ವಶನ್ 5 ಸಂಖ್ಯೆಗಳ ಸರಾಸರಿ 12, ಇವುಗಳಲ್ಲಿ 4 ಸಂಖ್ಯೆಗಳ ಮೊತ್ತ 50. 5ನೇ ಸಂಖ್ಯೆಯನ್ನು ಕಂಡುಹಿಡಿಯರಂತಾರೆ. 5 ಸಂಖ್ಯೆಗಳ ಸರಾಸರಿ ಅಂದಾಗ ನೋಡಿರಿ 39ನೇ ಕ್ವಶನ್ 5 ಸಂಖ್ಯೆಗಳ ಸರಾಸರಿ ಇಂಟು 12 ಈಕ್ವಲ್ ಟು 60 ಆಗುತ್ತೆ. 4 ಸಂಖ್ಯೆಗಳ ಸರಾಸರಿ ಎಷ್ಟಾಗುತ್ತೆ, 50 ಆಗುತ್ತೆ. ನೋಡ್ಬೇಕು ನೀವು ಇವಾಗ ಇಲ್ಲಿ ಎಷ್ಟು ಹೋಯ್ತು, 10 ಆಗುತ್ತೆ. ನೋಡಿರಿ ಆಪ್ಷನ್ 10 1 ಕರೆಕ್ಟ್ ಆಗುತ್ತೆ. 1ನೇ ಆಪ್ಷನ್ ಕರೆಕ್ಟ್ ಆಗುತ್ತೆ, ಆಪ್ಷನ್ 10. ಇನ್ನು 40ನೇ ಕ್ವಶನನ್ನು ನೋಡ್ತಾ ಹೋದಾಗ ಇಲ್ಲಿ ನೀವು ನೋಡಬೇಕು 40ನೇ ಕ್ವಶನ್ 5 ಡಿವೈಡೆಡ್ ಬೈ 4 ಪ್ಲಸ್ 2 ಡಿವೈಡೆಡ್ ಬೈ 3 ಮೌಲ್ಯ ಎಷ್ಟು ಅಂತಂದು ಕೇಳಿದಾನೆ. 5 ಡಿವೈಡೆಡ್ ಬೈ 4 ಪ್ಲಸ್ 2 ಡಿವೈಡೆಡ್ ಬೈ 3 ಮೌಲ್ಯ ಎಷ್ಟು ಅಂತ ಕೇಳಿದಾನೆ. ಇವು ಎರಡರದ್ದು ಎಲ್ ಸಿ ಎಮ್ ತಗೋಬೇಕು. ಇವು ಎರಡರದ್ದು ಎಲ್ ಸಿ ಎಮ್ ಎಷ್ಟಾಗುತ್ತೆ, 4 3 12 ಎಲ್ ಸಿ ಎಮ್ ಆಗುತ್ತೆ. ಇದಕ್ಕೆ ಇಂಟು 3 ಮಾಡ್ಬೇಕು, ಇದಕ್ಕೆ ಇಂಟು 2 ಮಾಡ್ಬೇಕು. ನೋಡಿರಿ 5 3 15 ಪ್ಲಸ್ 2 4 8 ಆಗುತ್ತೆ. ಇವಾಗ ನೋಡಬೇಕು 20 ಡಿವೈಡೆಡ್ ಬೈ 12 ಇಲ್ಲ 15 ಆಗುತ್ತೆ. 15 ಪ್ಲಸ್ 8 ಆಗುತ್ತೆ, 23 ಆಗುತ್ತೆ. 23 ಡಿವೈಡೆಡ್ ಬೈ 12 ನಮ್ಮದು ಆಪ್ಷನಲ್ಲಿ 23 ಡಿವೈಡೆಡ್ ಬೈ 12 ಆಪ್ಷನ್ ನೋಡ್ಬೇಕು ನಾವು 2 ಕರೆಕ್ಟ್ ಆಗುತ್ತೆ. ಇನ್ನು 41ನೇ ಕ್ವಶನನ್ನು ನಾವು ನೋಡ್ತಾ ಹೋದಾಗ 41ನೇ ಕ್ವಶನ್ ಯಾವ ರೀತಿ ಐತಂದ್ರೆ ಅನಿತಾ ತನ್ನ ಮಾಸಿಕ ಆದಾಯ 10%ಅನ್ನು NGOಗಳಿಗೆ ದಾನ ಮಾಡುತ್ತಾರೆ. ಅವರ ಮಾಸಿಕ ಆದಾಯ 25%. ಅವರು ತಿಂಗಳಿಗೆ NGOಗಳಿಗೆ ಎಷ್ಟು ಹಣವನ್ನು ದಾನ ಮಾಡ್ತಾರೆ ಅಂತಂದು ಕೇಳಿದ. ಇಲ್ಲಿ ನೋಡಬೇಕು ಅವರು ಮಾಸಿಕ ಆದಾಯ 25,000 ಐತಿ. ಅದೇ ರೀತಿಯಾಗಿ ಎಷ್ಟು ಪರ್ಸೆಂಟ್ ದಾನ ಮಾಡ್ತಾರೆ ಅಂದರೆ 10% ಡಿವೈಡೆಡ್ ಬೈ 100 ನೋಡಬೇಕು. ಇವು 2 0 ಹೋಯಿತು. ಇವಾಗ ನೋಡಿರಿ 2,500 ರೂಪಾಯಿ ಅವರು ತಿಂಗಳಿಗೆ NGOಗಳಿಗೆ ದಾನ ಮಾಡ್ತಾರೆ, 2,500. ಇನ್ನು ಅದೇ ರೀತಿಯಾಗಿ 42ನೇ ಕ್ವಶನನ್ನು ನಾವು ನೋಡ್ತಾ ಹೋದಾಗ 42ನೇ ಕ್ವಶನ್ ಅಗದಿ ಸಿಂಪಲ್ ಐತಿ, ನೀವು ನೋಡಬೇಕು. ಕ್ವಶನ್ ಏನೈತೆ ಅನ್ನೋದು ನೋಡಬೇಕು. ಹುಡುಗನ ವಯಸ್ಸು 7 ವರ್ಷಗಳು ಮತ್ತು ಅವನ ತಂದೆಯ ವಯಸ್ಸು 35 ವರ್ಷಗಳಾದರೆ ಹುಡುಗನ ವಯಸ್ಸು ಮತ್ತು ತಂದೆಯ ವಯಸ್ಸಿನ ಅನುಪಾತ ಎಷ್ಟು ಕೇಳಿದಾನೆ. ನೋಡಿರಿ ಹುಡುಗನ ವಯಸ್ಸು ಎಷ್ಟೈತಿ 7 ಅನುಪಾತ, ತಂದೆಯ ವಯಸ್ಸು ಎಷ್ಟು 5. ಇದನ್ನು ಅನುಪಾತದಾಗ ಕೇಳಿದಾನೆ. 7 1 7 5 ನೋಡಿರಿ ಅನುಪಾತ 1:5 ಕರೆಕ್ಟ್ ಆಗುತ್ತೆ. ಆನ್ಸರ್ 1:5 ಆಪ್ಷನ್ 1 ಕರೆಕ್ಟ್ ಆಗುತ್ತೆ. ನೋಡಿರಿ ಆಪ್ಷನ್ 1 ಕರೆಕ್ಟ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ 43ನೇ ಕ್ವಶನನ್ನು ನೋಡ್ತಾ ಹೋದಾಗ ಒಬ್ಬ ವ್ಯಕ್ತಿಯು ಒಂದು ಕೆಲಸವನ್ನು 50 ದಿನಗಳಲ್ಲಿ ಪೂರ್ಣಗೊಳಿಸಿದರೆ 5 ದಿನಗಳಲ್ಲಿ ಅವನ ಕೆಲಸವನ್ನು ಎಷ್ಟು ದಿನದಾಗ ಪೂರ್ಣಗೊಳಿಸ್ತಾನಂತಂದು ಕೊಟ್ಟಿದ್ದಾನೆ. ಕ್ವಶನ್ ಅಗದಿ ಈಸಿ ಐತಿ. ಅವನು 1 ದಿನಕ್ಕೆ ಎಷ್ಟು ಮಾಡ್ತಾನೆ, 1/50 ಕೆಲಸ ಮಾಡ್ತಾನೆ. ಅದೇ ರೀತಿಯಾಗಿ 5 ದಿನಗಳ ತಂದಾಗ ಇಂಟು 5 ಮಾಡಬೇಕು. 5 1
5 ಹತ್ತಲೆ ನೋಡಿರಿ 1/10 ನಮಗೆ ಆನ್ಸರ್ ಸಿಗುತ್ತೆ. ಆಪ್ಷನ್ 3 ಕರೆಕ್ಟ್ ಆನ್ಸರ್ ಆಗುತ್ತೆ. ಆಪ್ಷನ್ 3 ಕರೆಕ್ಟ್ ಆನ್ಸರ್ ಆಗುತ್ತೆ. ಅದೇ ರೀತಿಯಾಗಿ ಇನ್ನು 44ನೇ ಕ್ವಶನನ್ನು ನೋಡ್ತಾ ಹೋದಾಗ ಒಂದು ಸಂಖ್ಯೆ 6 ಪಟ್ಟು 72 ಆಗಿದೆ, ಸಂಖ್ಯೆಯನ್ನು ಕಂಡುಹಿಡಿಯಾರ. ಒಂದು ಸಂಖ್ಯೆ ಐತತ್ತ, ಆ ಸಂಖ್ಯೆ 6 ಪಟ್ಟು ಐತತ್ತ. ನೋಡ್ಬೇಕಿಲ್ಲಿ ಒಂದು ಸಂಖ್ಯೆ ಎಕ್ಸ್ ಅಂತ ಕೊಟ್ಟಾನ, ಇದ್ರ 6 ಪಟ್ಟು ಎಷ್ಟೈತೆ 72 ಕೊಟ್ಟಾನ. ಇವಾಗ ಎಕ್ಸ್ ಈಸ್ ಈಕ್ವಲ್ ಟು 72/6. ಎಕ್ಸ್ ಬೆಲೆ ಎಷ್ಟಾಗುತ್ತೆ 6 1 6 12 12 72 ಆಗುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು 12 ಆಗುತ್ತೆ. ಆಪ್ಷನಲ್ಲಿ ನೀವು ನೋಡ್ತಾ ಹೋದಾಗ ಆಪ್ಷನ್ 4 ಇಲ್ಲಿ ಕರೆಕ್ಟ್ ಆಗುತ್ತೆ. ಆಪ್ಷನ್ 4 ಕರೆಕ್ಟ್ ಆಗುತ್ತೆ. ಅದೇ ರೀತಿಯಾಗಿ ನಾವು ಇನ್ನು 45ನೇ ಕ್ವಶನನ್ನು ನೋಡ್ತಾ ಹೋದಾಗ 45ನೇ ಕ್ವಶನ್ 13 ಸೆಂಟಿಮೀಟರ್ ಬಾವಿನ ಚೌಕದ ಪರಿಧಿಯನ್ನು ಕಂಡುಹಿಡಿ ಅಂದಾನೆ. 13 ಸೆಂಟಿಮೀಟರ್ ಚೌಕದ ಪರಿಧಿಯನ್ನು ಕಂಡುಹಿಡಿ ಅಂದಾನೆ. ಚೌಕದ ಪರಿಧಿಯನ್ನು ಕಂಡುಹಿಡಿಬೇಕಾದ್ರೆ ನಮಗೆ ನೋಡಬೇಕು ಎ ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಾನ 13 ಸೆಂಟಿಮೀಟರ್ ಕೊಟ್ಟಾನ. ಇವಾಗ ನಾವು ಇಲ್ಲಿ ನೋಡಬೇಕು ಚೌಕದ ಪರಿಧಿಯನ್ನು ಕಂಡುಹಿಡಿಬೇಕಾದ್ರೆ 4a 4 ಐತಿ ಇಂಟು 13 ಎಷ್ಟಾಗುತ್ತೆ 52 ಸೆಂಟಿಮೀಟರ್ ನಮಗಿಲ್ಲಿ ಪರಿಧಿ ಸಿಗುತ್ತೆ. ಆಪ್ಷನ್ 3 ಕರೆಕ್ಟ್ ಆಗುತ್ತೆ. ಇನ್ನು 46ನೇ ಕ್ವಶನನ್ನು ನೋಡ್ತಾ ಹೋದಾಗ ಕೆಳಗಿನ ಪದಗಳನ್ನು ಇಂಗ್ಲೀಷ್ ನಿಘಂಟಿನಲ್ಲಿ ಕಾಣಿಸಿಕೊಳ್ಳುವ ಕ್ರಮದಲ್ಲಿ ಸರಿಯಾದ ಜೋಡಣೆಯನ್ನು ಸೂಚಿಸುವ ಆಯ್ಕೆಯನ್ನು ಆರಿಸಿ. ಒಂದನೇದು ಪ್ರೇಮ್ ಕೊಟ್ಟಾನ, ಬ್ಯಾಂಕ್, ಗೇಮ್ ಪ್ಲಸ್ CAP ಕೊಟ್ಟಾನ. ಇಲ್ಲಿ ನೋಡ್ಬೇಕು ನೀವು 46ನೇದು ಏನು ಕೊಟ್ಟಾನ ಅನ್ನೋದು ಇಲ್ಲಿ ನೀವು ನೋಡ್ತಾ ಹೋದಾಗ ಒಂದನೇದು ಏನು ಕೊಟ್ಟಾನ ಪ್ರೇಮ್ ಅಂತ ಕೊಟ್ಟಾನ. ಎರಡನೇದು ಏನು ಕೊಟ್ಟಾನ ಬ್ಯಾಂಕ್ ಕೊಟ್ಟಾನ, BANK ಬ್ಯಾಂಕ್. ಮೂರನೇದು GAME ಗೇಮ್. ನಾಲ್ಕನೇದು ಏನು ಕೊಟ್ಟಾನ CAP. ಇವಾಗ ನಮಗೆ ಫಸ್ಟ್ ನೋಡ್ತಾ ಹೋದಾಗ ನೋಡ್ರಿ ಆಲ್ಫಾಬೆಟ್ ಪ್ರಕಾರ ಫಸ್ಟಕ್ಕೆ B ಬರುತ್ತೆ ಆಪ್ಷನ್ 2. ಅದೇ ರೀತಿಯಾಗಿ ಆಪ್ಷನ್ 4 ಕ್ಯಾಪ್. ಅದೇ ರೀತಿಯಾಗಿ F ಬರುತ್ತೆ ಆಪ್ಷನ್ 1. ಅದೇ ರೀತಿಯಾಗಿ ಆಪ್ಷನ್ 3 ಗೇಮ್. ನೋಡ್ಬೇಕು ನೀವು 2 4 3 1 ಆಪ್ಷನ್ 1 ಇಲ್ಲಿ ನಮ್ಗೆ ಕರೆಕ್ಟ್ ಆಗುತ್ತೆ 46ನೇದು. ಇನ್ನು ಅದೇ ರೀತಿಯಾಗಿ 47ನೇ ಕ್ವಶನನ್ನು ನಾವು ನೋಡ್ತಾ ಹೋದಾಗ 47ನೇ ಕ್ವಶನ್ ಇಲ್ಲಿ ನೀವು ನೋಡಬೇಕು 47 ಕ್ವಶನ್ ಉತ್ತರಕ್ಕೆ ಮುಖ ಮಾಡಿ ನಿಂತಿರುವ 29 ವಿದ್ಯಾರ್ಥಿಗಳ ಸಾಲಿನಲ್ಲಿ ಅನಾಯ ಅವರ ಸ್ಥಾನವು ಬಲ ತುದಿಯಿಂದ 16 ಆಗಿದೆ, ಎಡ ತುದಿಯಿಂದ ಅವರ ಸ್ಥಾನ ಎಷ್ಟಂತಂದು ಕೊಟ್ಟಿದ್ದಾರೆ. ನೋಡ್ರಿ 29 ಜನ ಅದಾರ, ಎಡ ತುದಿ ಎಷ್ಟು ಕೊಟ್ಟಾರ 16 ಕೊಟ್ಟಾರ, ಪ್ಲಸ್ ಬಲ ತುದಿ ಗೊತ್ತಿಲ್ಲ -1. ನಮಗೆ ಸೂತ್ರ ಐತಿ. ಪ್ರತಿ ವಿಡಿಯೋದಾಗ ನಾ ಈ ಸೂತ್ರವನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ನಮ್ಮದು ಒಂದೇ ಕ್ವಶನ್ ಪೇಪರಿಂದ ಸಾಲ್ವ್ ಮಾಡ್ತಾ ಹೋಗ್ಬೇಕಾಗತ್ತೆ. ನೋಡ್ರಿ 29 ಮೈನಸ್ 16 ಪ್ಲಸ್ 1 ಈಸ್ ಈಕ್ವಲ್ ಟು ಬಲ ತುದಿಯಿಂದ ಅವರ ಸ್ಥಾನ ಗೊತ್ತಾಗತ್ತೆ. ನೀವು ಇಲ್ಲಿ ನೋಡಬೇಕು 30 ಮೈನಸ್ 16 ಎಷ್ಟಾಗುತ್ತೆ 30 ಮೈನಸ್ 16 ಅಂದಾಗ ನಾವು ಇಲ್ಲಿ ನೋಡಬೇಕು 14ನೇ ಸ್ಥಾನ ಬಲದಿಂದ ಅದ 14ನೇ ಸ್ಥಾನ. ಆಪ್ಷನ್ ನೋಡಬೇಕು ಆಪ್ಷನ್ ನಾವಿಲ್ಲಿ 1 ಕರೆಕ್ಟ್ ಆಗುತ್ತೆ 47ನೇದು. ಇನ್ನು ಅದೇ ರೀತಿಯಾಗಿ 48ನೇ ಕ್ವಶನನ್ನು ನೋಡ್ತಾ ಹೋದಾಗ 48ನೇ ಕ್ವಶನ್ ಇಲ್ಲಿ ನೋಡಬೇಕು ಇಂಗ್ಲೀಷ್ ವರ್ಣಮಾಲೆಯ ಕ್ರಮದ ಆಧಾರದ ಮೇಲೆ ಕೆಳಗಿನ ಶ್ರೇಣಿಯ ಪ್ರಶ್ನಾರ್ಥಕ ಚಿಹ್ನೆಯ ಸ್ಥಾನದಲ್ಲಿ ಬರೋ ಅಕ್ಷರವನ್ನು ಆಯ್ಕೆ ಮಾಡಿ ಅಂತಂದು ಕೊಟ್ಟಾನ. YWVTS ಅಂತಂದು ಕೊಟ್ಟಾನ. YWVTS ಅಂತಂದು ಕೊಟ್ಟಾನ. ಇಲ್ಲಿ ನೋಡ್ಬೇಕು ನೀವು Y ಮತ್ತು W ಇಲ್ಲಿ -1 ಅಕ್ಷರ ಗ್ಯಾಪ್ ಐತಿ. W ಮತ್ತು ಫಿಗೆ ಇಲ್ಲಿ 0 ಅಕ್ಷರ ಗ್ಯಾಪ್ ಐತಿ. ಫಿ ಮತ್ತು ಟಿಗೆ ಎಷ್ಟು ಅಕ್ಷರ ಗ್ಯಾಪ್ ಐತಿ 1 ಅಕ್ಷರ ಗ್ಯಾಪ್ ಐತಿ. ಇಲ್ಲಿ ಮತ್ತು ಟಿ ಮತ್ತು ಎಸ್ಗೆ
ಟಿ ಮತ್ತು ಎಸ್ಕ್ಕೆ ಒಂದು ಅಕ್ಷರ ಗ್ಯಾಪ್ ಇಲ್ಲ, 0 ಐತಿ. ಇವಾಗ ನಾವು ಇಲ್ಲಿ -1 0 -1 0 -1 ಎಸ್ ಒಂದು ಅಕ್ಷರ ಗ್ಯಾಪ್ ಮಾಡಿ ನಮಗೆ ನೋಡ್ಬೇಕು ಕ್ಯೂ ಬರುತ್ತಾ. ಎಸ್ ಒಂದು ಅಕ್ಷರನ ಗ್ಯಾಪ್ ಮಾಡಿದ ಕ್ಯೂ ಬರುತ್ತಾ. ಇಲ್ಲಿ ನಮ್ಮದು ಆಪ್ಷನ್ ನೋಡಬೇಕು. ಆಪ್ಷನ್ 1 ಕರೆಕ್ಟ್ ಆಗುತ್ತಾ. ಆಪ್ಷನ್ 1 ಕರೆಕ್ಟ್ ಆಗುತ್ತಾ 48ನೇ. ಅದೇ ರೀತಿಯಾಗಿ 49ನೇ ಕ್ವಶನನ್ನು ನೋಡ್ತಾ ಹೋಗೋಣ. ಒಂದು ನಿರ್ದಿಷ್ಟ ಸಂಕೇತ ಭಾಷೆಯಲ್ಲಿ ರೇಸನ್ನು 6 2 3 5 ಎಂದು ಮತ್ತು ಕೇವನ್ನು 3 2 8 5 ಎಂದು ಸಂಕೇತಿಸಲಾಗಿದೆ. ಫಿ ಅಕ್ಷರದ ಸಂಕೇತ ಎಷ್ಟಂತಂದು ಕೇಳಿದಾನೆ. ನೋಡಬೇಕು 49ನೇ ಕ್ವಶನ್. RACE ರೇಸನ್ನು ಯಾವ ರೀತಿಯಾಗಿ ಕೊಟ್ಟಾನ, 6 2 3 5 ಅಂತಂದು ಕೊಟ್ಟಾನ. ಅದೇ ರೀತಿಯಾಗಿ CAFE ಇದನ್ನು ಯಾವ ರೀತಿಯಾಗಿ ಕೊಟ್ಟಾನ, 3 2 8 5 ಫಿ ಬೆಲೆ ಕೇಳಿದಾನೆ. ಫೀದ್ 8 ಆಗುತ್ತೆ. ನೋಡಬೇಕು ಇಲ್ಲೂ ಸಿ ಐತಿ, ಇಲ್ಲೂ ಸಿ ಐತಿ, ಇಲ್ಲೂ 3 ಕೊಟ್ಟಾನ, ಇಲ್ಲೂ 3 ಕೊಟ್ಟಾನ. ಅದೇ ರೀತಿಯಾಗಿ ಇಲ್ಲೂ ಎ ಐತಿ, ಇಲ್ಲೂ ಎ ಐತಿ, ಇಲ್ಲೂ 2 ಕೊಟ್ಟಾನ, 2 ಕೊಟ್ಟಾನ. ಇನ್ನು ಅದೇ ರೀತಿಯಾಗಿ ಫೀ ಎಷ್ಟಾಗುತ್ತಾ, ಫೀ ಈಸ್ ಈಕ್ವಲ್ ಟು 8 ಆಗುತ್ತಾ. ನೋಡಿರಿ ಫೀ ಈಸ್ ಈಕ್ವಲ್ ಟು 8 ಆಗುತ್ತಾ. ನಮ್ದು ಆಪ್ಷನ್ದಾಗ ನೋಡಬೇಕು 8 2 ಆಪ್ಷನ್ ಕರೆಕ್ಟ್ ಆಗುತ್ತಾ. ಇನ್ನು ಅದೇ ರೀತಿಯಾಗಿ 50ನೇ ಕ್ವಶನನ್ನು ನೋಡ್ತಾ ಹೋದಾಗ 50ನೇ ಕ್ವಶನ್ ಕೆಳಗಿನ ಸಂಖ್ಯಾ ಸರಣಿಯನ್ನು ಗಮನಿಸಬೇಕಾಗುತ್ತಾ. ಈ ಒಂದು ಸಂಖ್ಯಾ ಸರಣಿ ಕೊಟ್ಟಾನ, ಎಡ ಮತ್ತು ಬಲ ಅಂತ ಕೊಟ್ಟಾನ. ಈ ಸರಣಿ ಒಳಗೆ ಎಷ್ಟು ಸಂಖ್ಯೆ ಇವು ಅದಾವತ್ತಂದು ಕೇಳಿದಾನ. ಇಲ್ಲಿ ನೀವು ನೋಡ್ತಾ ಹೋಗಬೇಕು ಕ್ವಶನ್ದಾಗ ಸ್ಕ್ರೀನ್ ಮ್ಯಾಗ ಈ ಸಂಖ್ಯೆ ಒಳಗೆ 7 ಅನ್ನೋದು ಒಂದೇ ಸಲ ಬಂದೈತಿ. ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ನೋಡ್ರಿ ಆಪ್ಷನ್ 2 ಏನೈತಿ, 1 ಅಂತಂದು ಐತಿ. 7 ಒಂದೇ ಸಲ ಬಂದೈತಿ. ನೋಡ್ರಿ ಇದೇ ರೀತಿಯಾಗಿ ನಾವು ಆರ್ಮಿ ಕ್ವಶನ್ ಪೇಪರನ್ನು ಓನ್ಲಿ ಮ್ಯಾಥ್ಸನ್ನು ಸಾಲ್ವ್ ಮಾಡ್ತಾ ಹೋಗ್ತಾನೆ. ಅಗದಿ ಸಿಂಪಲ್ಲಾಗಿ ಅಗ್ನಿವೀರ GD ಅವರು ನಮಗೆ ಈ 46 ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿದ್ರೆ ನೀವು ಪಕ್ಕ 15ಕ್ಕೂ 15 ಕ್ವಶನನ್ನು ನೀವು ಪಕ್ಕ ಟಿಕ್ ಮಾಡ್ತೀರಿ. ಇನ್ನು 5% ಏನು ರೀಸನಿಂಗ್ ಐತಲ್ಲ 5 ಕ್ವಶನ್ ಅವನು ನೀವು ಟಚ್ ಮಾಡ್ತೀರಿ. ನೀವು ಆಲ್ಮೋಸ್ಟ್ ಆಲ್ ಎಲ್ಲ ಕ್ವಶನ್ ಪೇಪರನ್ನು ನೋಡಿರಿ ಒಂದು ಸಲ. ನೀವು ಯಾರು ನಮಗೆ ಮ್ಯಾಥ್ಸ್ ತಿಳಿವಾತು ಇದನ್ನು ಮಾಡೋವತ್ತು ಅಂತಾರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಅದೇ ರೀತಿಯಾಗಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಹಾಕ್ರಿ.